ನಾನು ಬಂದು ರೀಚ್ ಆದೆ ನೋಡಿ. ಎಲ್ಲ ದೇವಸ್ಥಾನ ಮತ್ತು ಎಲ್ಲ ಕೇವ್ಸ್ ಎಲ್ಲ ಮುಗಿಸ್ಕೊಂಡು ಔರಂಗಾಬಾದ್ ಎಲ್ಲ ವಿಸಿಟ್ ಮಾಡಾಯಿತು. ಸೊ ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ರೈಲ್ವೆ ಸ್ಟೇಷನಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಇಲ್ಲಿಂದ ಪುಣೆಗೆ ಒಂದು ಟ್ರೈನ್ ಇದೆ, ಆ ಟ್ರೈನ್ನ ಇವತ್ತು ಕ್ಯಾಚ್ ಮಾಡಿ ಹೋಗ್ತಾ ಇರೋದು. ಈಗ ಟೈಮ್ 9:15 ಆಗಿದೆ. ಸೊ ಈಗ 9:20ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ಟ್ರೈನು. ಯಾವುದು ಏನಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಈ ರೈಲ್ವೆ ಸ್ಟೇಷನಿಂದ ಪ್ಲಾಟ್ಫಾರ್ಮ್ 1ಇಂದ ಡೈಲಿ 9:20ಕ್ಕೆ ನೈಟು ಟ್ರೈನ್ ಹೋಗುತ್ತೆ. ಪುಣೆಗೆ ಹೋಗ್ತಾ ಇದ್ದೀನಿ. ಈಗ ಪುಣೆಯಲ್ಲಿ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ. ಸೊ ಈಗ ನನಗೆ ಜಾಸ್ತಿ ಟೈಮ್ ಇಲ್ಲ, ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಅದರಲ್ಲಿ ಬೇರೆ 4 ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ, ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡಾಯಿತು. ಈಗ ಟ್ರೈನ್ ವಿಡಿಯೋ ಸ್ವಲ್ಪ ಆದಷ್ಟು ಮಾಡ್ತೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಗೆ. ಇಲ್ಲಿಂದ ಹೇಗೆ ಹೋಗ್ಬೇಕಂತ ಗೊತ್ತಾಗಬೇಕು ತಾನೆ, ಅದಕ್ಕೆ. ಈ ದಿನ ಶಿರಡಿಯಿಂದ ಪುಣೆಗೆ ಹೋಗೋರಿಗೆ ಇದು ಟ್ರೈನ್ ಇದೆ ನೋಡಿ 9:20ಕ್ಕೆ. ಸೊ ಟೈಮ್ ಬೇರೆ ಆಗಿದೆ, ಈಗ 9:19 ಆಗಿದೆ. ಇಲ್ಲೇ ಇದೆ ನೋಡಿ ಬೋರ್ಡ್. ಮತ್ತೆ ಟ್ರಾವೆಲ್ ಮಾಡೋಕ್ಕೆ ನಾಯಿ ಕೂಡ ಬರ್ತಾ ಇದೆ ಅಂತೆ ಫ್ರೆಂಡ್ಸ್. ನೋಡಿ ಬರ್ತೀನಿ ಅಂತ ಇದೆ. ನಮ್ಮ ಟ್ರೈನಿಗೆ ಆನ್ ದ ಟೈಮ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ಟರು. ಡಿಪಾರ್ಚರ್ ಆಗ್ತಾ ಇದ್ದೀವಿ ಶಿರಡಿಯಿಂದ. ನಮ್ಮ ಟ್ರೈನ್ ಇನ್ಫಾರ್ಮೇಷನ್ ಬಗ್ಗೆ ಇನ್ನೂ ಮುಂದೆ ಮಾತಾಡೋಣ ಬನ್ನಿ, ಟ್ರೈನ್ ಮೂವ್ ಆದಮೇಲೆ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಜನರಲಲ್ಲಿ. ನಂಬರ್ ಬಂದ್ಬಿಟ್ಟು 11042. ಮತ್ತೆ ಏನಕ್ಕೋ ಸ್ಟಾಪ್ ಮಾಡಿದ್ರು. ಈಗ ತಾನೇ ಸಾಯಿನಗರ್ ಶಿರಡಿಯಿಂದ ಹೊರಡೋ ಟೈಮ್ ಬಂದಿತ್ತು. ನಮ್ಮ ಟ್ರೈನ್ಗೆ ಇವತ್ತು ವ್ಯಾಪ್ 4 ಲೊಕೊಮೋಟಿವ್ ಇರೋದು, ಲೀಡ್ ಮಾಡ್ತಾ ಇರೋದು ನಮ್ಮನ್ನು. ಮುಂದ್ಗಡೆ ಹೋಗಿ ಇಂಜಿನ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ಇಲ್ಲಿಗೆ ಟೈಮ್ ಆಗಿಬಿಟ್ಟಿತ್ತು. ಬಂದಿದ್ದೀನಿ, ಹಂಗೆ ಟ್ರೈನ್ ಹತ್ತಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಆಗಲೇ ಮೂವ್ ಆಗ್ತಾಯಿದೆ ನೋಡಿ ನಮ್ಮ ಟ್ರೈನ್. ಕಂಟಿನ್ಯೂ 3 ಡೇಸ್ ಆಯಿತು ಸಾಯಿನಗರ್ ಶಿರಡಿಯಲ್ಲಿ ಇರೋದಕ್ಕೆ. ಸಾಯಿಬಾಬಾನ ಒಂದು ದರ್ಶನ ಆಯಿತು. 3 ಎಪಿಸೋಡ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ. ಸೊ ನೋಡಿ, ಶನಿ ಸಿಂಗಾಪುರ ಆಗಿರ್ಬೋದು, ಔರಂಗಾಬಾದ್ ಆಗಿರ್ಬೋದು, ಶಿರಡಿ ಒಂದು ಫುಲ್ ದೇವಸ್ಥಾನದ ಇನ್ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ಯಾರು ನೋಡಿಲ್ಲ ಹೋಗಿ ಒಂದ್ಸರಿ ಚೆಕ್ ಮಾಡಿ. ನನ್ನ ಒಂದು ಪೇಜಲ್ಲಿ ಪ್ರಿಯಾ ಪ್ರತು ಸ್ಟೋರೀಸಲ್ಲಿ ಬರುತ್ತೆ ಈ ಒಂದು ಎಪಿಸೋಡ್ಸ್ ಎಲ್ಲ, ಟೆಂಪಲ್ದು ಎಪಿಸೋಡ್ಸು. ಬಟ್ ಟ್ರೈನ್ ಟ್ರಾವೆಲ್ ವೀಡಿಯೋಸ್ ಮಾತ್ರ ಕನ್ನಡ ಟ್ರಾವೆಲ್ ವ್ಲಾಗ್ 13ನಲ್ಲೇ ಬರೋದು. ಈಗ ನಾವು ಸಿಂಗಲ್ ಹಳ್ಳಿಲೇ ಹೋಗ್ತಾ ಇದ್ದೀವಿ. ಯಾವ ಥರ ಹಾಕಿ ಕೊಡ್ತಾ ಇದೆ ನೋಡಿ ನಮ್ಮ ಗಾಡಿ. ಎಲ್ಲ ನೈಟ್ ಟೈಮ್ ಆಗಿದೆ, ಸೊ ಅದಕ್ಕೆ ಈ ವಿಡಿಯೋನ ಫುಲ್ ಮಾಡೋಕ್ಕಾಗಲ್ಲ. ನಿದ್ದೆ ಕೂಡ ಬರ್ತಾ ಇದೆ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಕಡೆ ಕಾಣಿಸ್ತಿರೋ ರೂಟ್ ಕಾಣಿಸ್ತಾ ಇದೆ ಅಲ್ವಾ, ಅದು ವಯಾ ಮನ್ಮಡ್ಗೆ ಹೋಗೋ ರೂಟು. ಇವಾಗ ನಾವು ಪುಣೆ ಕಡೆಗೆ ಹೋಗೋ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಟ್ರೈನು ಡೈಲಿ ಟ್ರೈನ್ ಆಗಿರಲ್ಲ. ವಾರದಲ್ಲಿ ಭಾನುವಾರ ಇರುತ್ತೆ, ಮತ್ತು ಬುಧವಾರ, ಗುರುವಾರ, ಶುಕ್ರವಾರ ಇರುತ್ತೆ. ಬರೀ ಕೇವಲ 4 ದಿನ ಇರುತ್ತೆ. ಅಂದರೆ ವಯಾ ಪುಣೆ ಮಾರ್ಗವಾಗಿರುತ್ತೆ ಅಷ್ಟೇ. ಮನ್ಮಡ್ ಮಾರ್ಗವಾಗಿ ಸೋಮವಾರ ಇರುತ್ತೆ, ಮತ್ತು ಮಂಗಳವಾರ ಇರುತ್ತೆ, ಶನಿವಾರ ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಟ್ರೈನು 95 ಸ್ಪೀಡಲ್ಲಿ ಹೋಗ್ತಾ ಇದೆ. ಇನ್ನೇನು ನೆಕ್ಸ್ಟ್ ಒಂದು ಸ್ಟಾಪ್ ಬರುತ್ತೆ. ಈಗ ಟ್ರೈನ್ ಜನರಲ್ಲೆಲ್ಲ ಖಾಲಿ ಆಗಿದೆ. ಸೈಕ್ಲೈಟ್ ಕೂಡ ಇಲ್ಲೇ ಇದೆ ಚಾರ್ಜಿಂಗ್ ಇಡೋದಕ್ಕೆ. ನಾರ್ಮಲ್ ಎಲ್ಲ ಜನರಲ್ ಯಾವ ರೀತಿ ಇರುತ್ತೆ ಎಲ್ಲ ಐತೆ. ಕ್ಲೀನ್ಲಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಟ್ರೈನ್ನ. ನಮ್ಮ ಟ್ರೈನ್ ಯಾಕೆ ಸ್ಲೋ ಆಯಿತು ಅಂತ ಮಲಗಿದೋಳು ಎದ್ದು ನೋಡಿದರೆ ಆಗಲೇ ಬೇಲಾಪುರ ಹತ್ತತ್ರ ಬಂದೇ ಬಿಟ್ಟಿದ್ದೀವಿ ನೋಡ್ರಿ. ಇದೆಲ್ಲ ಬೇಲಾಪುರ್. ಇನ್ನೇನು ಬೇಲಾಪುರ ಹತ್ತತ್ರ ಇದ್ದೀವಿ. ಇನ್ನೊಂದು 1/2 ಕಿಲೋಮೀಟ್ರ್ ಅನಿಸುತ್ತೆ ಅಷ್ಟೇ. ನೋಡಿ ರೋಡೆಲ್ಲ ಕಾಣಿಸ್ತಾ ಇದೆ, ಅಂಡರ್ಗ್ರೌಂಡ್. ಇದೇ ಟೈಮ್ಗೆ ಆಂಕಿ ಕೂಡ ಕೊಟ್ಬಿಟ್ಟ ನಮ್ಮ ಗಾಡಿ. ಬಂದು ರೀಚ್ ಆಗೇ ಬಿಟ್ವಿ ಬೇಲಾಪುರ್ಗೆ. ಇಲ್ಲಿ 10 ಗಂಟೆ 7 ನಿಮಿಷಕ್ಕೆ ಬರಬೇಕಿತ್ತು. ಈಗ 10:16 ಆಗಿದೆ. 8 ನಿಮಿಷ ಮಾತ್ರ ಲೇಟಾಗಿ ಬಂದಿದ್ದೀವಿ ಅಷ್ಟೇ. ಯಾಕಂದರೆ ಅಲ್ಲಿ ಸಾಯಿನಗರ್ ಶಿರಡಿ ಬಿಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದ್ದೀವಿ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ ಅಷ್ಟೇ. ನೋಡಿ ಇಲ್ಲಿ ಕೂಡ ಎಷ್ಟೊಂದು ಪ್ಯಾಸೆಂಜರ್ಸ್ ಇದ್ದಾರೆ. ಇವರೆಲ್ಲ ಜನರಲ್ಗೆ ವೇಟ್ ಮಾಡ್ತಿದ್ದಾರೋ ಅಥವಾ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ. ಸಾಯಿನಗರ್ ಶಿರಡಿಯಿಂದ ಕಡಿಮೆ ಇದ್ದಾರೆ, ಇನ್ನು ಮುಂದೆ ಇರಲ್ಲ ಪ್ಯಾಸೆಂಜರ್ ಅಂದ್ಕೊಂಡಿದ್ದೆ. ಆದರೆ ಬೇಲಾಪುರದಲ್ಲೇ ಇಷ್ಟೊಂದು ಜನ ಪ್ಯಾಸೆಂಜರ್ ಇದ್ದರೆ ಇನ್ನು ಹೋಗ್ತಾ ಪುಣೆ ಬರೋಷ್ಟೊಳಗಡೆ ಇನ್ನೂ ಎಷ್ಟು ಜನ ಆಗ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಬೇಲಾಪುರದಲ್ಲಿ ಸಿಗ್ನಲ್ ಬಂದೇ ಬಿಡ್ತು. ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ. 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ ಇಲ್ಲಿ ಅಷ್ಟೇ. ಸ್ವಲ್ಪ ನಾರ್ಮಲಾಗಿ ಪ್ಯಾಸೆಂಜರ್ ಹತ್ತಿದ್ದಾರೆ ಜನರಲಲ್ಲಿ. . 2 minutes.
ಬೇಲಾಪುರಿಂದ ಹೊರಡ್ತಾ ಇದ್ದೀವಿ ಅಲ್ವಾ, ನೆಕ್ಸ್ಟ್ ಸ್ಟಾಪೇ ನಮಗೆ ರಾಹುರಿ. ಇದೆಲ್ಲ ನೋಡಿ ಬೇಲಾಪುರ ಮನೆಗಳು ಎಲ್ಲ ಕಾಣಿಸ್ತಾ ಇದೆ. ನಮಗೆ ಗ್ರೀನ್ ಸಿಗ್ನಲ್ ಇದೆ, ಕ್ಲಿಯರ್ ಆಗಿದೆ ನಮ್ಮ ಲೈನ್. ಬ್ರೋ ಹಂಗೆಲ್ಲ ತಲೆ ಇಡಬಾರ್ದು ಬ್ರೋ, ಆಚೆ ನೋಡಿ. ಈಗ ನಾವು ಬಂದು ರೀಚ್ ಆಗಿರೋದು ರಾವೂರಿಗೆ. ಇಲ್ಲಿಗೆ 10:29ಕ್ಕೆ ಬರಬೇಕಿತ್ತು, ಆದರೆ ಟೈಮ್ ಡಿಲೇ ಆಗಿದೆ. 10:42ಕ್ಕೆ ಬಂದಿದ್ದೀವಿ, ಲೇಟಾಗಿ ಬಂದಿದ್ದೀವಿ ರಾತ್ರಿ. ಸೊ ಇಲ್ಲಿ ಕೂಡ ನಾರ್ಮಲಾಗಿ ಜನ ಇದ್ದಾರೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದ್ದೀವಿ. ಇಲ್ಲಿ ಕೂಡ ರಾವೂರಲ್ಲಿ ಕೂಡ ಸಿಗ್ನಲ್ ಬಂದೇ ಬಿಡ್ತು. 1 ಮಿನಿಟ್ ಮಾತ್ರ ಸ್ಟಾಪ್ ಇತ್ತು. ಸೊ ಸಿಗ್ನಲ್ ಕೊಟ್ಟರು ನೋಡಿ, ಹೊರಡ್ತಾ ಇದ್ದೀವಿ ರಾವೂರಿಯಿಂದ. ನೀವೇನಾದರೂ ಶನಿ ಸಿಂಗಾಪುರ್ಗೆ ಹೋಗ್ಬೇಕಂತಿದ್ರೆ ರಾವೂರಿಯಿಂದ ಹೋಗ್ಬೋದು. ರಾವೂರಿಯಿಂದ ಹತ್ರ ಆಗುತ್ತೆ, ಯಾಕಂದರೆ ಶಿರಡಿಯಿಂದ ಹೋದರೆ ಒಬ್ಬ ಪರ್ಸನ್ಗೆ 200 ತಗೋತಾರೆ. ಇಲ್ಲಿ ರಾವೂರಿಯಿಂದ ಎಷ್ಟು ತಗೊಂತಾರೋ ಗೊತ್ತಿಲ್ಲ. ಸೊ ಇಲ್ಲಿಂದ ಹತ್ರ ಆಗುತ್ತೆ ಅಂತ ಗೊತ್ತು ಅಷ್ಟೇ. ನಾನು ಹೋಗಿದ್ದು ಶನಿ ಸಿಂಗಾಪುರ್ಗೆ ಶಿರಡಿಯಿಂದ ಹೋಗಿದ್ದು. ನಮ್ಮ ಟ್ರೈನಲ್ಲಿ ಟೋಟಲ್ ಕೋಚ್ ನೋಡೋದಾದರೆ 14 ಕೋಚ್ಗಳಿದ್ದಾವೆ. ಅದರಲ್ಲಿ 4 ಜನರಲ್ ಇದೆ, ಮುಂದ್ಗಡೆ 2, ಹಿಂದ್ಗಡೆ 2. ಸ್ಲೀಪರ್ 5 ಇದೆ, ಮತ್ತು AC 1, ಸೆಕೆಂಡ್ AC 2 ಇದೆ. ಹಂಗೆ SLRD ಮುಂದ್ಗಡೆ ಒಂದಿದೆ, ಹಿಂದ್ಗಡೆ ಒಂದಿದೆ. ಸೊ ನಮ್ಮ ಟ್ರೈನು ಚಿಕ್ಕದಾಗಿದೆ, 14 ಕೋಚ್ಗಳಿದ್ದಾವೆ ಅಷ್ಟೇ. ನಮ್ಮ ಟ್ರೈನು ಸಾಯಿನಗರ್ ಶಿರಡಿನ 9:25ಕ್ಕೆ ಬರುತ್ತೆ. ನಮ್ಮ ಟ್ರೈನು ರೂಟ್ ನೋಡೋದಾದರೆ ಸಾಯಿನಗರ್ ಶಿರಡಿ ಬಿಟ್ಟ ಮೇಲೆ ನಾವು ಬೇಲಾಪುರ ರಾವೂರಿಗೆ ಬರ್ತೀವಿ. ಆಮೇಲೆ ಅಹಲ್ಯಾನಗರ್ ಜಂಕ್ಷನಿಂದ ಡೌನ್ ಕೋಡ್ ಲೈನ್ಗೆ ಹೋಗ್ತೀವಿ. ಅದಾದಮೇಲೆ ಪುಣೆ ಜಂಕ್ಷನ್ಗೆ ರೀಚ್ ಆಗ್ತೀವಿ. ನನ್ನ ಒಂದು ಜರ್ನಿ ಪುಣೆ ಜಂಕ್ಷನ್ವರೆಗೂ ಮಾತ್ರ ಇರುತ್ತೆ. ಸೊ ಈ ಟ್ರೈನು ಮುಂಬೈವರೆಗೆ ಹೋಗೋಣ, CSMT ಮುಂಬೈವರೆಗೆ. ಮುಂಬೈನ ಸಪೋರ್ಟಿಂಗ್ ಸ್ಟೇಷನ್ ಆಗಿರುವ ದಾದರ್ ಸೆಂಟ್ರಲ್ವರೆಗೆ ಮಾತ್ರ ಹೋಗುತ್ತೆ. ಸೊ ಅದಕ್ಕೆ ಈ ಟ್ರೈನ್ ಹೆಸರು ಬಂದ್ಬಿಟ್ಟು ದಾದರ್ ಸೆಂಟ್ರಲ್ ಎಕ್ಸ್ಪ್ರೆಸ್ ಅಂತ 11402. ನೋಡಿ ಹಾಕಿಂಗ್ ಹೆಂಗೆ ಕೊಡ್ತಾ ಇದ್ದಾನೆ ಅಂತೇಳಿ. ಮಿಡ್ ನೈಟಲ್ಲಿ ಕೂಡ ಈ ಪಟ್ಟಿಗೆ ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಗಾಡಿ. ನಾವೀಗ ಬಂದು ರೀಚ್ ಆಗಿರೋದು ಅಹಲ್ಯಾನಗರ್ ಜಂಕ್ಷನ್ಗೆ. ಅಹಲ್ಯಾನಗರ್ ಜಂಕ್ಷನ್ಗೆ ನಾವು 11 ಗಂಟೆ 7 ನಿಮಿಷಕ್ಕೆ ಬರಬೇಕಿತ್ತು. ಈಗ 11:28 ಆಗಿದೆ. ಸೊ ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ ನೋಡಿ. ಇಪ್ಪತ್ತೆರಡು ನಿಮಿಷ ಲೇಟಾಗಿ ಬಂದಿದ್ದೀವಿ. ಎಷ್ಟನೇ ಪ್ಲ್ಯಾಟ್ಫಾರ್ಮಿಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೂಡ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಾರ್ಮಲ್ ಆಗಿದ್ದಾರೆ ಜನ, ಯಾಕಂದರೆ ನೈಟ್ ಟೈಮ್ ಆಗಿದೆ ಅಲ್ವಾ. ಏನಾದರೂ ಈ ಕಡೆ ದೇವಸ್ಥಾನ ನೋಡೋಕ್ಕೆ ಅಥವಾ ಟ್ರಿಪ್ಪಿಗೆ ಬಂದಿರೋರು ಅಥವಾ ಪುಣೆಗೆ ಹೋಗೋರು ಈ ಥರ ಪ್ಯಾಸೆಂಜರ್ಸು ಜಾಸ್ತಿ ಅನಿಸುತ್ತೆ ಈ ಟ್ರೈನ್ಗೆ. ಯಾಕಂದರೆ ಇದು ವಾರದಲ್ಲಿ 4 ದಿನ ಮಾತ್ರ ಪುಣೆ ಮಾರ್ಗವಾಗಿ ಹೋಗೋದು ದಾದರ್ ಸೆಂಟ್ರಲ್ಗೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಪ್ಲ್ಯಾಟ್ಫಾರ್ಮ್ ಒಳಗಡೆ. ನಾನು ಕಡಿಮೆ ಇದ್ದಾರೆ ಅಂದ್ಕೊಂಡಿದ್ದೆ, ಏನು ಜನ ಇದ್ದಾರೆ ಗುರು ನಮ್ಮ ಟ್ರೈನ್ ಫ್ಯಾನ್ಸ್. ನಾರ್ಮಲ್ ಆಗಿರೋ ನಮ್ಮ ಟ್ರೈನು ಅಹಲ್ಯಾನಗರ್ ಜಂಕ್ಷನಿಗೆ ಬಂದಮೇಲೆ ಏನು ಗುರು ಈ ಪಟ್ಟಿಗೆ ಜನ ತುಂಬಿಬಿಟ್ರು ಜನರಲಲ್ಲಿ. ಇಷ್ಟೊತ್ತು ಖಾಲಿಯಾಗಿತ್ತು, ಎಷ್ಟು ಜನ ಬಂದರು ಅಂತ ಸೇರ್ತಾವ್ರೆ.
ಅಹಲ್ಯನಗರ ಜಂಕ್ಷನ್ನು ಹೋಗೋದನ್ನು ತೋರ್ಸೋಕ್ಕೆ ಆಗಲಿಲ್ಲ, ಡಿಪಾರ್ಚರ್ ಆಗೋದನ್ನು. ಯಾಕಂದರೆ ಅಷ್ಟು ಜನ ಹತ್ತಾ ಇದ್ರು. ಸೊ ಒಳಗಡೆ ಎಲ್ಲ ಫುಲ್ ರಶ್ ಆಗಿದೆ. ಬ್ರದರ್ ಏನೋ ಸ್ಪೋರ್ಟ್ಸ್ ಆಡಿ ವಿನ್ ಆಗಿ ಬಂದಿದ್ದಾರೆ. ಫುಲ್ ಇವರೇ ಇರೋದು. ಹ್ಯಾಂಡ್ಬಾಲ್ ಟೂರ್ನಿಮೆಂಟಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾರೆ ನಮ್ಮ ಮೈಸೂರವರು. ಸೊ ಇಲ್ಲೇ ಇದ್ದಾರೆ ಎಲ್ಲ ಬ್ರದರ್ಸ್, ಚಿಕ್ಕವ್ರು ನೋಡಿ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಹಾಯ್ ಹೇಳಿ. ನೋಡಿ ಕೂತಿದ್ದಾರೆ ಬ್ರದರ್ಸ್. ಇವರು ಪುಣೆಗೆ ಹೋಗಿ ಪುಣೆಯಿಂದ ಮೈಸೂರಿಗೆ ಹೋಗ್ತಾರಂತೆ. ನೋಡಿ ಅಹಲ್ಯನಗರ್ ಜಂಕ್ಷನ್ ಇಂದ ಈಗ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಬರೋದು ಡೌನ್ ಕೋಡ್ ಲೈನು. ಸೊ ಅದು 12:50 ಬರುತ್ತೆ. ಸೊ ನನಗೆ ನಿದ್ದೆ ಬಂದರೆ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಮಲಗ್ತೀನಿ. ಯಾವಾಗ ಹೆಚ್ಚಾಗುತ್ತೆ ಅಲ್ಲಿಂದ ತೋರಿಸ್ತೀನಿ. ನಾವು ಪುಣೆಗೆ ರೀಚ್ ಆಗೋಷ್ಟೊಳಗೆ ಬೆಳಗಿನ ಜಾವ ಅಂದರೆ ಮಿಡ್ನೈಟ್ 2 ಗಂಟೆ ಮೇಲೆ ಆಗುತ್ತೆ ಅಷ್ಟೇ. ಡೈರೆಕ್ಟಾಗಿ ಪುಣೆಗೆ ಹೋದ್ರೆ ಹೆಚ್ಚಾದ್ರೂ ಏನು ಮಾಡ್ಕೋಬೇಡಿ. ಪುಣೆಗೆ 2:15 ರೀಚ್ ಆಗ್ತೀವಿ. ಸೊ ಅದಕ್ಕೆ ನಾನು ಈಗ ಮಲಗಿದ್ರೆ ಡೈರೆಕ್ಟಾಗಿ ಪುಣೆಯಲ್ಲೇ ಎದ್ದೊಳೋದು ಅನಿಸುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ 4 ಡೇಸಿಂದ ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಅದಕ್ಕೆ ಎಲ್ರಿಗೂ ಗುಡ್ ನೈಟ್. ಪುಣೆ ಜಂಕ್ಷನ್ ಟು ಅಜ್ನಿಗೆ ಹೋಗೋ ಒಂದೇ ಭಾರತ್ ನೋಡಿ ಇಲ್ಲಿ ನಿಂತಿರೋದು ಟ್ರೈನ್. ಫೈನಲ್ ಆಗಿ ನಾವು ಬಂದು ರೀಚ್ ಆಗಿಬಿಟ್ವಿ ಪುಣೆ ಜಂಕ್ಷನ್ಗೆ. ಸೊ ಎಷ್ಟನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೋ ನೋಡೋಣ ಬನ್ನಿ. ಎಕ್ಸಾಕ್ಟ್ ಟೈಮ್ಗೆ ಬಂದು ರೀಚ್ ಆಗಿದ್ದೀವಿ. 2 ಗಂಟೆ 15 ನಿಮಿಷ ಆಗಿದೆ ಈಗ. ಪ್ಲ್ಯಾಟ್ಫಾರ್ಮ್ ಯಾವ ಖಾಲಿ ಇದ್ದಂಗಿಲ್ಲ, ಅದಕ್ಕೆ ನಮ್ಮನ್ನು ಔಟ್ರಲ್ಲೇ ನಿಲ್ಲಿಸಿದ್ದಾರೆ. ಹೋಮ್ ಕಾಲ್ ಸಿಗ್ನಲ್ ಈಗ ಬಂದಂಗಾಯಿತು. ಸೊ ಅದಕ್ಕೆ ಸ್ಲೋ ಆಗಿ ಮೂವ್ ಆಗ್ತಾಯಿದೆ ನಮ್ಮ ಗಾಡಿ. ನಮ್ಮ ಗಾಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗ್ತಾ ಇದೆ ಫ್ರೆಂಡ್ಸ್. ಅನೌನ್ಸ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ, ಅನೌನ್ಸ್ ಮೈಕಲ್ಲಿ. ನಾನು ನಮ್ಮ ಗಾಡಿನ ಪ್ಲ್ಯಾಟ್ಫಾರ್ಮ್ 2ಗೆ ಹಾಕ್ತಾರೆ ಅಂದ್ಕೊಂಡಿದ್ದೆ. ಸೊ ಅಲ್ಲ, ಪುದುಚೇರಿ ಟು ದಾದರ್ ಸೆಂಟ್ರಲ್ಗೆ ಹೋಗೋ ಟ್ರೈನ್ ಹೋಗ್ತಾ ಇದೆ ಪ್ಲ್ಯಾಟ್ಫಾರ್ಮ್ 2ಗೆ. ಇದೇ ನೋಡಿ ಪುಣೆ ಜಂಕ್ಷನ್. ಅಲ್ಲಿ ಫಸ್ಟ್ ಇರೋದು ಪ್ಲ್ಯಾಟ್ಫಾರ್ಮ್ 1. ನಾವು 4ಗೆ ಹೋಗ್ತಾ ಇದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ ಫ್ರೆಂಡ್ಸ್. ಆ ಕಡೆ ಇಳಿದ್ಮೇಲೆ ಮಾತಾಡೋಣ ಬನ್ನಿ ವಿಡಿಯೋ ಬಗ್ಗೆ ಹೆಚ್ಚಿನದಾಗಿ. ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ ನಿಂತಿರೋದು ಪುದುಚೇರಿ ಅಂದರೆ ಪಾಂಡಿಚೇರಿಯಿಂದ ದಾದರ್ ಸೆಂಟ್ರಲ್ಗೆ ಹೋಗೋ ಟ್ರೈನ್ ಎಕ್ಸ್ಪ್ರೆಸ್ ನೋಡಿ ಅಲ್ಲಿ ನಿಂತಿರೋದು. ಸೊ ನಾನು ನಮ್ಮ ಟ್ರೈನ್ ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡೆ. ಸೊ ಆ ಟ್ರೈನು 2ಅಲ್ಲಿದೆ, ನಮ್ಮ ಟ್ರೈನ್ ಈಗ 4ಅಲ್ಲಿ ಹೋಗ್ತಾ ಇದೆ.
ಫೈನಲ್ ಆಗಿ ಬಂದು ರೀಚ್ ಆಗೇ ಬಿಟ್ವಿ ಪುಣೆ ಜಂಕ್ಷನ್ಗೆ. ಹೇಗೆ ಬಂದ್ವಿ ಸಾಯಿನಗರ್ ಶಿರ್ಡಿ ಟು ಪುಣೆಗೆ ಅಂತೇಳಿ ನಿಮಗೆ ಈ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ. ಮತ್ತೊಂದು ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13. ಎಲ್ಲರಿಗೂ ಶುಭರಾತ್ರಿ.